ಸೊ ಇವಾಗ ಐಪ್ಯಾಡ್ ಅಲ್ಲಿ ನಾನು ಹೆಂಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, 4D ಅಲ್ಲಿ ಹೆಂಗೆ ನಾವು ಚೇಂಜ್ ಮಾಡ್ಬೋದು ಆ ಒಂದು ಘಟನೆಯನ್ನ, 5D ಅಲ್ಲಿ ಹೆಂಗೆ ಸೇಮ್ ಘಟನೆಯನ್ನ ಎರಡೆರಡು ಸಲ ನೋಡ್ಬೋದು, ಹಂಗೆ 60 ಹೋದಾಗೆಲ್ಲ ಆ ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಬರುತ್ತಲ್ಲ. ಸೊ ಯಾಕೆ ಒಂದು ನೆಸೆಸಿಟಿ ಪಾರ್ಟಿಗೆ ಬರೋಣ, ಇಂಪ್ಲಿಮೆಂಟೇಷನ್. ಸೊ ಯಾಕೆ ಈ ಒಂದು 5D ಅಲ್ಲಿ ನಾವು ಹೋಗಿ ಮ್ಯಾನಿಫೆಸ್ಟೇಷನ್ ಅಥವಾ 5D ಅಲ್ಲಿ ಹೋಗಿ ಹೀಲ್ ಆಗಬೇಕು ಅನ್ನೋದು ಅಂತ ಬಂದಾಗ, ನಾವು ಯಾವುದೇ ಒಂದು ಡ್ರಾಮಾವನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗ, ಚಿಕ್ಕ ವಯಸ್ಸಿನಲ್ಲಿ ಆಗಿರ್ಬೋದು, ಇವಾಗ ಆಗಿರ್ಬೋದು, ಯಾವಾಗಾದ್ರೂ ಆಗಿರ್ಬೋದು, ಆ ಥರ ಮಾಡಿದಾಗ ತುಂಬ ನೋವಿನ ಒಂದು ಸಂಗತಿಗಳು ಉಂಟಾದಾಗ, ಅಥವಾ ನೋವಂತನಲ್ಲ, ಶೇಮ್ ಇರ್ಬೋದು, ಗಿಲ್ಟ್ ಇರ್ಬೋದು, ಏನೋ ಇರ್ಬೋದು, ಒಟ್ಟಿನಲ್ಲಿ ಏನೋ ಒಂಥರ ಇಷ್ಟವಲ್ಲದ ಒಂದು ಘಟನೆಗಳು ನಡೆದಾಗ ಮನಸ್ಸು ಒಂದು ಸೇಮ್ ಕಾನ್ಷಿಯಸ್ನೆಸ್, ಆಯ್ತಾ, ಒಂದೇ ಒಂದು ಕಾನ್ಷಿಯಸ್ನೆಸ್, ಏನೇ ನಡೆದ್ರು ಅಲ್ಲಾಗಬೇಕು, ಏನೇ ನಡೆದ್ರು ಅಲ್ಲೇ ಆಗಬೇಕು, ಯಾರು ನಿಮ್ಮನ್ನು ಹೊರಗಿಂದ ಏನು ಮಾಡೋಕ್ಕಾಗಲ್ಲ. ಸೊ ಇಂಥ ಘಟನೆಗಳು ನಡೆದಾಗ ಮನಸ್ಸು ಏನು ಮಾಡುತ್ತೆ, ಇದು ಬೇಡ ಅಂತೇಳಿ ಸೈಡಿಗೆ ತಳ್ಳುತ್ತೆ. ಅವಾಗ ನಿಮ್ಮ ಓನ್ ಕಾನ್ಷಿಯಸ್ ಅಲ್ಲಿ 2 ಪಾರ್ಟ್ ಆಯ್ತು, ಒಂದು ಬೇಕಿರೋ ಪಾರ್ಟ್, ಒಂದು ದೊಡ್ಡದು, ಬೇಡ ಅನ್ನೋ ಸಣ್ಣ ಪಾರ್ಟ್. ಈ ಸಣ್ಣ ಪಾರ್ಟ್ ಏನಿದೆ, ಇದು ಯಾವತ್ತು ಇದ್ರ ಜೊತೆ ಮಿಕ್ಸ್ ಆಗಲ್ಲ, ಬೇಕು ಅನ್ನೋ ಪಾರ್ಟ್ ಜೊತೆ. ಅದನ್ನ ಮಾಡೋರು ಯಾರು? ನಾವೇ. ಆದ್ರೆ ಈ ಪಾರ್ಟ್ ಹಿಂಗೆ ಬಿಡ್ತಾ ಹೋದ್ರೆ ಇದು ಡೌನ್ 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 ಕೆಳಗೆ ಹೋಗ್ತಾ ಹೋಗುತ್ತೆ. ಫಸ್ಟ್ ಕಾನ್ಷಿಯಸ್ ಮನಸ್ಸಲ್ಲಿ ನಡೆದಿರುತ್ತೆ ಆ ಡ್ರಾಮಾ, ಆಮೇಲೆ ಕೆಳಗೆ ಸಬ್ ಕಾನ್ಷಿಯಸ್ಗೆ ಹೋಗುತ್ತೆ, ಅದಕ್ಕಿಂತ ಕೆಳಗೆ ಹೋಗಿ ಬೇರಿಗೆ ಹೋಗ್ಬಿಡುತ್ತೆ. ನಿಮ್ಮ ಸಬ್ ಕಾನ್ಷಿಯಸ್ ಬೇರಿದೆಯಲ್ಲ, ಈಗ ಮರನ ಬೀಳಿಸ್ಬೇಕು ಅಂದ್ರೆ ಜಸ್ಟ್ ಒಂದು ಎಲೆ ಕಡ್ಬಿಟ್ರಾಗುತ್ತೆ, ಆ ಬೇರನ್ನು ಹೋಗಿ ನೀವು ಕಿತ್ತಬೇಕು. ಅದೇ ತರ ಈ ಬೇಡ ಅನ್ನುವ ಒಂದು ಪಾರ್ಟ್ ಡಾರ್ಕ್ ಆಗಿರುತ್ತಲ್ಲ, ಕೆಳಗಡೆ ಹೋಗಿ ಬೇರನ್ನ ಕಂಟ್ರೋಲ್ ತಗೊಂಡ್ಬಿಡುತ್ತವ. ಆ ಪ್ಲೇಸ್ ಎಷ್ಟು ಡಾರ್ಕ್ ಆಗಿರುತ್ತೆ ಅಂದ್ರೆ, ಸ್ವಿಸ್ ಸೈಕಾಲಜಿಸ್ಟ್ ಆದಂತ ಕಾರ್ಲ್ ಯುಂಗ್ ಅವರು ಈ ಬೇಡವಾದ ಯಾವತ್ತೂ ನಾವು ಯಾರಿಗೂ ತೋರಿಸಬಾರ್ದು ಸಮಾಜಕ್ಕೆ, ಈ ನಮ್ಮ ಮುಖವನ್ನ, ಇದು ಯಾವತ್ತು ಹೊರ ಬರಬಾರ್ದು, ಇದು ನಾನು ಹಿಂಗಿದೀನಿ ಅಂತ ಯಾವತ್ತೂ ಗೊತ್ತಾಗಬಾರ್ದು, ಅಥವಾ ಇದು ನನಗೆ ಇದು ಯಾವತ್ತು ಟ್ರಿಗರ್ ಆಗಬಾರ್ದು ಆ ಥರ ಮೂಮೆಂಟ್ಗಳು. ಮತ್ತೆ ಆ ಥರ ಡ್ರಾಮಾ ಬಂದಾಗ ಈ ಬೇಡವಾದ ಪಾರ್ಟ್ ಇರುತ್ತಾ, ಇದೊಂದು ಸ್ಕ್ರೀನ್ ಶಾಟ್ ತರ ಇರುತ್ತೆ. ಈ ಸ್ಕ್ರೀನ್ ಶಾಟ್ನೇ ಅದೇ ತರ ಆ ಥರ ಟ್ರಿಗರಿಂಗ್ ಮೂಮೆಂಟ್ಸ್ ಬಂದಾಗ, ಡ್ರಾಮಾ ಬಂದಾಗ ತೋರ್ಸಕ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮನಸ್ಸು. ಯಾರು ತೋರಿಸ್ತಾ ಇರೋದಿನ್ನ ನಿಮ್ಮ ಓನ್ ಕಾನ್ಷಿಯಸ್ನೆಸ್ ಅಲ್ಲಿ ನೀವು ಡಿವೈಡ್ ಮಾಡಿದಿರಲ್ಲ, ಅದು ಶಾಡೋ, ಎಟರ್ನಲ್ ಶಾಡೋ ಅಂತಂದ್ರೆ ಎವ್ರಿ ಒನ್ ಕ್ಯಾರಿ ಶಾಡೋ ಅಂತ ಹೇಳಿದ್ದಾರೆ ಕಾರ್ಲ್ ಯುಂಗ್ ಅವರು. ನೆರಳು ಅಂದ್ರೆ ಕತ್ಲು, ಶಾಡೋ ಅಂದ್ರೆ ಕತ್ಲು, ಅಲ್ಲಿ ಏನೂ ಇಲ್ಲ, ಡಾರ್ಕ್ನೆಸ್, ಕಂಪ್ಲೀಟ್ ಡಾರ್ಕ್ನೆಸ್. ಇದನ್ನ ನಾವು ಯಾರಿಗೂ ತೋರ್ಸಕ್ಕೆ ಇಷ್ಟಪಡಲ್ಲ. ಯಾಕೆ? ಅದು ನಂದು ಅಂತ ಹೇಳ್ಕೊಳಕ್ಕೆ ನಿನಗೆ ಅಸಹ್ಯ, ಅದು ನನಗೆ ಆಗ್ಬಿಟ್ಟಿತ್ತು ಅಂತ ಹೇಳಕ್ಕೆ ನಿನಗೆ ಅಸಹ್ಯ, ಅದು ನನಗೆ ಆದಾಗ ನನ್ನ ಒಂದು ಈಗೋಗೆ ಯಾವ ತರ ಹರ್ಟ್ ಮಾಡಿತ್ತು ಅಂತ ಹೇಳಕ್ಕೆ ನಿನಗೆ ಭಯ. ಯಾಕೆ ಅಂದ್ರೆ ಆ ಒಂದು ಕ್ಷಣಗಳು ಎಂಥ ಒಂದು ಘೋರ ಯುದ್ಧದಲ್ಲಿ ಸೋತ್ರು ಕೂಡ ಬೇಜಾರಾಗಲ್ಲ. ಆದ್ರೆ ಇಂಥ ಶಾಡೋ ಒಂದು ಅಟ್ಯಾಕ್ ಮಾಡಿದಾಗ ನನ್ನ ಕಾಲುಗಳು ನಡುತ್ತವೆ, ಈ ತರ ಶಾಡೋ ಅಟ್ಯಾಕ್ ಮಾಡಿದಾಗ ನನಗೆ ಉಸಿರುಗಟ್ಟುತ್ತೆ. ಈ ತರ ಎಲ್ಲ ಒಂದು ವಿಚಿತ್ರ ಸೈಕಲಾಜಿಕಲ್ ರೋಗಿಗಳು ಈ ತರ ಎಕ್ಸ್ಪ್ಲೇನ್ ಮಾಡ್ತಾರೆ ಶಾಡೋ ಅಂತಂದ್ರೆ ಏನು ಅಂತಂದ್ರೆ. ಇದು ಹಿಂಗೆ ಜಾಸ್ತಿ ಆಗ್ತಾ ಹೋದಾಗ, ಹೇಳಿದ್ರೆ ಆ ತರ ಟ್ರಿಗರಿಂಗ್ ಮೂಮೆಂಟ್ಸ್ ಬಂದಾಗ ಈ ಶಾಡೋ ಪಾರ್ಟ್ ಬಂದು ನಮಗೆ ಬಡಿಯುತ್ತೆ ಎದುರಿಗೆ. ಆ ತರ ಬಡದಾಗ ನಾವು ಮನಸ್ಸು ಏನ್ ತಿಳ್ಕೊಳ್ಳುತ್ತೆ, ಇದು ಔಟ್ ಆಫ್ ದ ಕ್ರಿಯೇಷನ್, ಇದು ನನ್ನ ಕಾನ್ಶಿಯಸ್ ಕ್ರಿಯೇಷನ್ ಅಲ್ಲ, ಇದು ಔಟ್ ಆಫ್ ದ ಕ್ರಿಯೇಷನ್ ಅಂತ. ಯಾಕೆ ಹಂಗೆ ದೂರ ಅನ್ಸುತ್ತೆ? ಈ ಗ್ಯಾಪ್ ಯಾಕೆ ದೂರ ಯಾಕೆ ಈ ಗ್ಯಾಪ್ ಅಂತಂದ್ರೆ, ನಾನು ಅದನ್ನ ಇಂಟಿಗ್ರೇಷನ್ ಮಾಡೇ ಇಲ್ಲ. ಆ ಪೇನನ್ನು ನಾನು ಅದರ ಒಳಗಿನ ಬ್ಯೂಟಿಯನ್ನು ರೀಜಾಯ್ಸ್ ಮಾಡಿಲ್ಲ, ಆ ಡ್ರಾಮಾದಲ್ಲಿ ಇರ್ತಕ್ಕಂಥ ಬ್ಯೂಟಿಯನ್ನು ಅರ್ತಿಲ್ಲ. ಅದಕ್ಕೆ ಕಾರಣ ಏನು ಅಂತ ನಾನು ನೋಡೇ ಇಲ್ಲ, ಅದರ ಬಗ್ಗೆ ಅವೇರೇ ಆಗಿಲ್ಲ ನಾನು ಅಂತ. ಆದ್ದರಿಂದ ಇಂಥ ಒಂದು ಘಟನೆಗಳಿಂದ ಹೊರಬರಕ್ಕೆ 3D ಜಗತ್ತಿನಲ್ಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವೆಲ್ಲ ಆಗ್ತಾ ಇರೋದು 3D ಜಗತ್ತಿನಲ್ಲಿ ಬಹಳ ನೋವಿದೆ, 3D ಜಗತ್ತಿನಲ್ಲಿ ಬಹಳ ಸಫರಿಂಗ್ ಇದೆ, 3D ಜಗತ್ತಿನಲ್ಲಿ ನೀ ಏನೋ ಚೇಂಜ್ ಮಾಡಕ್ಕಾಗಲ್ಲ. ಅದಕ್ಕೆ 3D ಮ್ಯಾನಿಫೆಸ್ಟೇಷನ್ಗಳಿಗೆ ಬಹಳ ಅಬ್ಸೆಷನ್ ಬರುತ್ತೆ. ಇದೇ ರೀಸನ್ ಯಾಕೆ 3Dಗೆ ಪವರ್ ಇಲ್ಲ. ನೀನು ಹೈಯರ್ ಡೈಮೆನ್ಷನ್ಗೆ ಅಸೆಷನ್ ಆಗಬೇಕು, 5th ಡೈಮೆನ್ಷನ್ಗೆ ಹೋಗ್ಬೇಕು. 5th ಡೈಮೆನ್ಷನ್ಗೆ ಹೋಗಿ ಏನ್ ಮಾಡಬೇಕು ಅಂದ್ರೆ ಶಾಡೋ ವರ್ಕ್ ಮಾಡಬೇಕು ಅಂತ ಕಾರ್ಲ್ ಯುಂಗ್ ಅವರು ಹೇಳ್ತಾರೆ. ಏನಿದು ಶಾಡೋ ವರ್ಕ್ ಅಂತಂದಾಗ 3 ಸ್ಟೆಪ್ಪಲ್ಲಿ ಇದನ್ನು ಮಾಡಬಹುದು. ಇದನ್ನ ದಿನಾಲೂ ಮಾಡಬಹುದು. ಯಾವಾಗ ನಮಗೆ ಲೈಫಲ್ಲಿ ಡಿಸ್ಪೇರ್ ಆಗಿದೆ ಅಂತ ಅನ್ಸುತ್ತೆ, ಯಾವಾಗ ಲೈಫಲ್ಲಿ ಏನೋ ಒಂದು ಮಿಸ್ ಮಾಡಿಬಿಟ್ಟಿದೀನಿ, ಏನೋ ಒಂದು ನನಗೆ ಮಿಸ್ ಆಗ್ಬಿಡ್ತು, ಅವ್ರು ನನಗೆ ತಪ್ಪೋಗ್ಬಿಟ್ರು, ನನಗೆ ಆ ಗೋಲ್ ಮಿಸ್ ಆಗ್ಬಿಡ್ತು, ನನಗೆ ಅಷ್ಟು ಸಿಗಬೇಕಾಗಿತ್ತು, ಅದು ಸಿಗ್ಲಿಲ್ಲ, ಈ ತರ ಎಲ್ಲ ಬಂದಿರೋ ಪೇನ್ಫುಲ್ ಮೆಮೊರೀಸ್ ಅಥವಾ ಈ ತರ ಒಂದು ಟ್ರಿಗರಿಂಗ್ ಮೆಮೊರೀಸ್ ಬಂದಾಗ ಫಸ್ಟ್ ಅವೇರ್ನೆಸ್ ಬರ್ಸ್ಕೋಬೇಕು. ಏನು ಅಂತ ಅವೇರ್ನೆಸ್ ಅಂದ್ರೆ, ಈ ಒಂದು ರಿಯಾಕ್ಷನ್ ಬರ್ತಿದೆ ಟ್ರಿಗರ್ ಆದಾಗ, ಮುಂದೆ ಯಾವಾಗಾದ್ರೂ ಈ ತರ ಘಟನೆ ಆದಾಗ ಹಳೆ ಪೇನ್ಫುಲ್ ಮೆಮೊರಿಗಳು ನೆನಪಾಗ್ತಾವಲ್ಲ, ಈ ತರ ಆಗ್ತಾ ಇರೋದು ನನ್ನ ಓನ್ ಶಾಡೋ ನನಗೆ ಆ ಡಿಸ್ಪ್ಲೇ ಮಾಡ್ತಿದೆ ಪೋರ್ಟ್ರೇಟ್ನ, ಅದು ನನ್ನ ಪಾರ್ಟು ಅಂತ ಅವೇರ್ ಆಗ್ಬೇಕು. ಇದನ್ನ ಯಾರು ನಿನಗೋಸ್ಕರ ಮಾಡ್ತಾ ಇಲ್ಲಪ್ಪ ಅಂತ. ದೆವ್ವ ಬಂದು ನಿನಗೇನು ಹಿಂದೆ ಮಾಡ್ತಾ ಇಲ್ಲ, ನೀನೇ ದೆವ್ವ, ನಿನ್ನ ನೆಗೆಟಿವ್ ಚಿಂತನೆಗಳು ದೆವ್ವ ಅಂತ. ಅವೇರ್ನೆಸ್ ಅಂದ್ರೆ ಎರಡನೇ ಸ್ಟೆಪ್ ಫಾರ್ಗಿವ್ ಮಾಡ್ಬೇಕು. ಅದು ಏನಾಗಿದೆ,
ಇದು ನನ್ನದೇ ಪಾರ್ಟ್ ಅಂತ ಒಪ್ಕೋಬೇಕು. ನೀನು ಒಪ್ಕೊಳ್ಳಿಲ್ಲ ಅಂತಂದ್ರೆ ವಿಚಿತ್ರವಾಗಿ ನೀನು ಮೆಂಟಲ್ ಅಸೈಲಮ್ಗೆ ಹೋಗ್ಬೇಕಾಗುತ್ತೆ. ಆತ ಇರೋರು 3D ಅಲ್ಲಿ ಬದುಕಲ್ಲ, ಯಾವಾಗಲೂ 4D ಅಲ್ಲಿ ಬದುಕ್ತಾ ಹೋಗ್ತಾರೆ. ಇನ್ನೊಂದು ಚಾನ್ಸ್ ಇದೆ, ನಾನು ಫರ್ಗ್ಯೂ ಮಾಡಲ್ಲ ಅಂತಂದ್ರೆ ನಾನು ಹೆಂಗೆ 5D ಅಲ್ಲಿ ಎಕ್ಸಾಂಪಲ್ ಕೊಟ್ಟಲ್ಲ, ಐಪ್ಯಾಡ್ ಅಲ್ಲಿ ಎರಡೆರಡು ವೈಫ್ಗಳ ಜೊತೆ ಇದೀನಿ ಅಂತ ಒಂದೇ ಸಲ ಬದುಕ್ಬೋದು ಆ ಮನುಷ್ಯ. ಯಾವಾಗ ಬದುಕ್ಬೋದು? ಅವನ ಫ್ರೀಕ್ವೆನ್ಸಿ ಅಷ್ಟು ಹೈ ಇದ್ದಾಗ ಮಾತ್ರ. ನೀನು 3D ಅಲ್ಲಿ ಇದ್ಕೊಂಡ್ಬಿಟ್ಟು ನಾನು 5D ಅಲ್ಲಿ ಇದೀನಿ ಅಂತ ಅನ್ಕೊಂಡ್ಬಿಟ್ಟು ಬದುಕಿದ್ರೆ ನೋವೇ ಆಗುತ್ತೆ. ಅವಾಗ ನೀನು ಹುಚ್ಚಾಗ್ತೀಯ, ಅವಾಗ ರಿಯಲಿ ಮೆಂಟಲ್ ಪೇಷಂಟ್ ಆಗ್ತೀಯ. 5th ಡೈಮೆನ್ಷನ್ ಅನ್ನೋದು ಮೆಂಟಲ್ ಪೇಷಂಟ್ ಅಲ್ಲ, ಸ್ಪಿರಿಚುವಲ್ ಬೀಯಿಂಗ್ ಒಳಗೆ ಸ್ಪಿರಿಚುವಲ್ ಅವೇಕನಿಂಗ್ ಆದಾಗ ನಿನಗೆ ಎಲ್ಲವೂ ಒಂದು ಅಂತ ಕಾಣಿಸುತ್ತೆ. ಆಲ್ ಪಾಸಿಬಲ್ ಮೆಮೊರೀಸ್, ಆಲ್ ಪಾಸಿಬಲ್ ಚಾನ್ಸಸ್, ಏನೇನು ಎಟರ್ನಲ್ ಹ್ಯಾಪನಿಂಗ್ಸ್ ಏನ್ ಆಗ್ಬೇಕಾಗಿದೆ ಎಲ್ಲವೂ ಆಗಿರುವ ಅನುಭವ ಬಂದವನಿಗೆ ಕಾಮ್ ಆಗಿ ನ್ಯೂಟ್ರಲ್ ಆಗಿರ್ತಾನ. ಅವನು ಯಾವುದೇ ಒಂದು ಏರುಪೇರು ಇರೋದಿಲ್ಲ, ಆ ಫ್ಲಕ್ಚುಯೇಷನ್ಸ್ ಇರಲ್ಲ ಆ ಒಂದು ಫೀಲಿಂಗ್ಸ್ ಅಲ್ಲಿ. ಸೊ ಆತರ ಹಂಗೆ ನೀನು 5th ಡೈಮೆನ್ಷನ್ಗೆ ಹೋಗಿ ಫರ್ಗ್ಯೂ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ 5th ಡೈಮೆನ್ಷನ್ಗೆ ಅರಿಬೇಕು. ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಇದು ಆಲ್ರೆಡಿ ನನ್ನ ಹತ್ರ ಇದೇ ನನ್ನ ಪಾರ್ಟು, ಇದನ್ನ ಯಾರು ನನಗೆ ಹೊರಗಿಂದ ಮಾಡ್ತಾ ಇಲ್ಲ ಅಂತ ಅರಿಬೇಕಾಗಿದೆ. 3ನೇ ಸ್ಟೆಪ್ ಇಂಟಿಗ್ರೇಷನ್. ಅದೇ ನಾ ಹೇಳಿದ್ನಲ್ಲ, ಇದು ನನ್ನ ಕಾನ್ಶಿಯಸ್ನೆಸ್ ಪಾರ್ಟ್ ಅಂತ ಹೇಳಿ ಶಾಡೋನ ಎಷ್ಟು ನಾವು ಲೈಟ್ ಆಗಿ ಮಾಡ್ತೀವೋ, ಶಾಡೋನ ಎಷ್ಟು ನಾವು ಸರ್ಫೇಸ್ ತರ್ತೀವೋ ಅಷ್ಟು ರಿಯಲ್ ಆಗಿ ಬದುಕ್ತಾ ಹೋಗ್ತೀವಿ. ಅದಕ್ಕೆ ಹೇಳೋದು ಲೈಕ್ ಹೆಂಗಿದೆಯೋ ಹಂಗೆ ಮಾತಾಡಬೇಕು ಅಂತ. ಯಾರಿಗೆ ಏನು ಅನಿಸಿದ್ರು ಕೂಡ ಏನೋ ಮುಚ್ಚಿಟ್ಟು ಸುಮ್ಮನೆ ನೈಸಾಗಿ ಮಾತಾಡ್ಬಿಡೋದು, ಒಳಗಡೆ ನೋಡಿದ್ರೆ ಏನು ಕೆಟ್ಟದಾಗಿ ಯೋಚನೆ ಮಾಡೋದು, ಹೀಗೆಲ್ಲ ಹೆಂಗೆ ಲೈಕ್ ಓಪನ್ ಆಗಿ ಹೇಳ್ಕೋಬೇಕು. ಬೇರೆ ಹೇಳ್ಕೊಳ್ಳಲ್ಲ, ನಾನು ಹೇಳ್ಕೊಂತೀನಿ ಅಂತ ಆತರ ಒಂದು ಇರಬೇಕು, ಒಪ್ಪಿ ಹೇಳ್ದಂಗೆ. ಸೊ ಆತರ ಈ ಒಂದು 3 ಸ್ಟೆಪ್ ಮಾಡೋದ್ರಿಂದ, ಈ ಒಂದು 3 ಸ್ಟೆಪ್ 5th ಡೈಮೆನ್ಷನ್ ಅಲ್ಲಿ ಹೋಗಿ ಮಾಡೋದ್ರಿಂದ ನಮ್ಮ ಕನಸುಗಳು ಆಗುತ್ತೆ ಅನ್ನೋ ನಂಬಿಕೆ ಜಾಸ್ತಿ ಆಗುತ್ತೆ. ನಮ್ಮ ಕನಸುಗಳು ನನ್ನಿಂದ ದೂರ ಇಲ್ಲ ಅನ್ನೋ ಒಂದು ಭಾವ ಬರುತ್ತೆ. ನಾನು ಏನನ್ನು ಅಚೀವ್ ಮಾಡ್ತಿದ್ದೀನಿ, ನಾನು ಏನನ್ನು ಪಡಿಬೇಕಂತಿದ್ದೀನಿ, ನನಗೇನೋ, ಅಥವಾ ಈ ಹ್ಯಾಪಿನೆಸ್ ಅನ್ನ ಏನು ನಾನು ಬಯಸ್ತಾ ಇದ್ದೀನಿ, ಇದು ನನ್ನೊಳಗೆ ಯಾವಾಗ್ಲೂ ಇಂಟಿಗ್ರೇಷನ್ ಆಗಿದೆ. ಯಾಕಂದ್ರೆ ಸೋರ್ಸ್ ಬಿಟ್ಟು ಏನು ನಡೆಯಲ್ಲ. ಸೋರ್ಸ್ ಯಾರು? ನೀನು, ಅಂದ್ರೆ ನಿನ್ನೊಳಗಿರೋ ಕಾನ್ಶಿಯಸ್ನೆಸ್. ಆ ಕಾನ್ಶಿಯಸ್ನೆಸ್ 5ನೇ ಡೈಮೆನ್ಷನ್ ಅಂತ. ಇದನ್ನ ನಾನು ಈಗ ಹೇಳ್ತಾ ಇರೋದು. ಎಷ್ಟು ಹತ್ರ ಇದೆ ಇದು 5ನೇ ಡೈಮೆನ್ಷನ್ ಅಂತ ನೀವು ಪ್ರಶ್ನೆ ಮಾಡಬಹುದು. ಕನ್ಕ್ಲೂಷನ್ ಅಂಡ್ ಔಟ್ಲುಕ್ ಪಾರ್ಟಿಗೆ ಬರ್ತಾ ಇದ್ದೀನಿ. ಹೆಂಗೆ ಹೀಲ್ ಆಗ್ಬಿಡ್ಬೋದು, ಎಷ್ಟು ಹತ್ರ ಇದೆ ಅಂತ ನೀನು ಹೇಳ್ತೀಯ. ಅದಕ್ಕೆಲ್ಲ ತುಂಬಾ ಪ್ರಾಕ್ಟೀಸ್ ಬೇಕು, ಸ್ಪಿರಿಚುವಲ್ ಪ್ರಾಕ್ಟೀಸ್, ಹಾಗೆ ಹೀಗೆ ಅಂತ. ಒಂದು ನಾಟಕ ಮಾಡ್ತಾ ಇರ್ತೀರಿ ನೀವು, ನಾಟಕದ ಸ್ಟೇಜ್ ಅಲ್ಲಿ ಬ್ರೈಟ್ ಲೈಟ್ ಹಾಕಿರ್ತಾರೆ. ಭಾಗವತ್ ಅವಾಗವಾಗ ಬಂದ್ ಹೋಗ್ತಾ ಇರ್ತೀನಿ ಏನೇನ್ ಆಗ್ತದೆ ಅಂತ ಹೇಳಕ್ಕೆ. ನೀವು ನಾಟಕದಲ್ಲಿ ಪಾತ್ರಧಾರಿ ಆಗಿದ್ದೀರಿ, ಅವಾಗವಾಗ ನೀವು ಡ್ಯಾನ್ಸ್ ಮಾಡ್ತೀರಿ, ಅವಾಗವಾಗ ನೀವು ಇದನ್ನ ಮಾಡ್ತೀರಿ, ಜನ ಚಪ್ಪಾಳೆ ಹೊಡಿತಾರೆ, ಬಹಳ ಚೆನ್ನಾಗಿ ಮಾಡ್ತಾರೆ ಅವರು ಅಂತ ಹಿಂಗೆ ಹೇಳ್ತಾರೆ ನಿಮಗೆ. ನಾಟಕ ಅಂದ್ರೆ ನಿಮ್ಮ ಪಾತ್ರ ನಾಟಕದಲ್ಲಿ ಮುಗಿದೋಗುತ್ತೆ. ಅವಾಗ ನೀವು ಮೆಲ್ಲಕ್ಕೆ ಪರದೆಯಿಂದ ಹೋಗ್ಬೇಕು ಹಿಂದಕ್ಕೆ, ಸೈಡಿಗೆ ಒಂದು ವೇ ಮಾಡಿರ್ತಾರೆ. ಆ ವೇ ಅಲ್ಲಿ ಹೋಗ್ಬಿಟ್ಟು ನೀವು ನಾಟಕದ ಸ್ಟೇಜ್ ಹಿಂದೆ ಹೋಗಿ ನಿಂತ್ಕೊಳ್ತೀರಿ. ನಿಂತ್ಕೊಂಡಾಗ ಕತ್ಲು, ಸ್ಟೇಜ್ ಹಿಂದೆ ತುಂಬಾ ಕತ್ಲು, ಯಾರು ಇಲ್ಲ. ಅದು ಸುಮ್ಮನೆ ಮುಂದೆ ಹಿಂಗೆ ಸ್ಟೇಜ್ ಹಾಕಿಟ್ಟಿದ್ದಾರೆ ಅಷ್ಟೇ, ಮುಂದೆಲ್ಲ ಜನ ಇದಾರೆ ಅಲ್ಲೇ. ನಿಮಗೆ ಅನ್ಸುತ್ತೆ ಯಾವ ಜಾಗಕ್ಕೆ ಬಂದ್ಬಿಟ್ಟೆ ನಾನು ಅಂತ. ಆದ್ರೆ ನಿಮಗೆ ನಾಟಕದ ಸೌಂಡ್ ಕೇಳ್ತಾ ಇದೆ, ಏನೋ ನಡೀತಾ ಇದೆ ಮುಂದೆ, ಏನೋ ಬ್ರೈಟ್ ಲೈಟ್ಗಳು ಕಾಣ್ತಾ ಇದೆ, ಯಾರೋ ಜನ ಕೂತಿದ್ದಾರೆ ಅಲ್ಲಿ ಮುಂದೆ. ಬಟ್ ನಾನು ಇಷ್ಟೊತ್ತು ಏನೋ ಒಂದು ಮಳೆ ಬಂದಂಗಾಗಿ ನಾನು ಯಾವ ಜಾಗಕ್ಕೆ ಬಂದೆ ಇಲ್ಲಿ, ಇಷ್ಟೊತ್ತು ನಾನು ಬ್ರೈಟ್ ಲೈಟ್ ಅಲ್ಲಿ ಇದ್ನಲ್ಲ, ಎಷ್ಟೊಂದು ಜನರು ನನ್ನ ಮುಂದೆ ಇದ್ರಲ್ಲ, ಆ ಒಂದು ಸಂಧಿಯಲ್ಲಿ ಹಿಂದೆ ನನ್ನ ಕಳಿಸಿದ್ರು, ಇಲ್ಲಿ ಬಂದು ಇವತ್ತು ನಾನು ನಾಟಕದ ಸ್ಟೇಜ್ ಹಿಂದೆ ನಿಂತ್ಕೊಂಡಿದ್ದೀನಿ, ಈ ಜಾಗ ತುಂಬಾ ಕತ್ಲಿದೆ ಇದೆ. ಈ ತರ ಅನ್ಸುತ್ತೆ ಶಾಡೋ ವರ್ಕ್ ಮಾಡಿದಾಗ. ಆ ಇಂಟಿಗ್ರೇಷನ್ ಪಾರ್ಟ್ ನಾನು ಯಾವತ್ತೂ ನೋಡಿಲ್ಲ, ಆ ಒಂದು ಬ್ಯೂಟಿಯನ್ನ ನೀನು ನೋಡಿಲ್ಲ. ಡಾರ್ಕ್ನೆಸ್ ಅಂದ್ರೆ ಬರೀ ಕೆಟ್ಟದು ಅಂತ ನೀನು ತಿಳ್ಕೊಂತಾ ಇದೆಯಾ, ಅದು ಆಗ್ಬಾರದ ಘಟನೆಗಳು ಆದಾಗ ಅದಕ್ಕೇನು ರೀಸನ್ ಇಲ್ಲ ಅಂತ ತಿಳ್ಕೊಂತಾ ಇದೆಯಾ. ಯಾಕೆ? ಎಟರ್ನಲ್ ಪಾಸಿಬಿಲಿಟಿ ಇದೆ, ನಿನಗೆ ಅದನ್ನ ಅರಿಯಕ್ಕಾಗಲ್ಲ. ಯಾಕೆ? ನೀನು ಶಾಡೋನ ಇಂಟಿಗ್ರೇಷನ್ ಮಾಡಿಲ್ಲ. ನಿನ್ನ ಓನ್ ಕಾನ್ಶಿಯಸ್ನೆಸ್ಗೆ ಶಾಡೋ ಇಂಟಿಗ್ರೇಷನ್ ಮಾಡದೆ ಅದನ್ನ ಸಬ್ ಕಾನ್ಶಿಯಸ್ ಕಿಂತ ಕೆಳಗಿನ ಲೆವೆಲ್ ಅಂದ್ರೆ ಕಲೆಕ್ಟಿವ್ ಅನ್ಕಾನ್ಶಿಯಸ್ಗೆ ಹೋಗ್ಬಿಟ್ಟು ಅದು ನಿನ್ನ ಬೇರನ್ನ ಹಿಡಿದ್ಬಿಟ್ಟು, ನಿನ್ನ ಮನಸ್ಸಿನ ಬೇರನ್ನ ಹಿಡಿದು ಅವಾಗ ನಿನಗೆ ಟ್ರಿಗರಿಂಗ್ ಮೂಮೆಂಟ್ ಅಲ್ಲಿ ನಿನಗೆ ಆ ಸ್ನ್ಯಾಪ್ ಶಾಟ್ ತೋರಿಸ್ತಾ ಇರ್ತಾರೆ, ಸ್ಕ್ರೀನ್ ಶಾಟ್ ತೋರಿಸಿ ಅದರಿಂದ ನೀನು ಇನ್ನೂ ನೆಗೆಟಿವಿಟಿ ಕ್ರಿಯೇಟ್ ಮಾಡ್ತಾ ಡಿಮೋನಿಕ್ ಪೊಸಿಷನ್ಗಳು, ದೆವ್ವ ತರ ಆಡೋದು, ಈ ತರ ಎಲ್ಲ ಮಾಡ್ತೀವಿ. ಈ ತರ ಜಾಸ್ತಿ ಆದಾಗ ಇದನ್ನ ಹೋಗಿಸ್ಬೇಕು ಅಂತ ಹೇಳಿ ನಾವು ಗುರುವಿನ ಹತ್ರ ಹೋಗ್ತೀವಿ. ಯಾಕೆ? ಅವರಿಗೆ ಹೈಯರ್ ಲೈಕ್ ವೈಬ್ರೇಷನ್ಸ್ ಇರುತ್ತೆ, ಅವರಿಗೆ ಎಲಿವೇಟೆಡ್ ಫ್ರೀಕ್ವೆನ್ಸಿ ಇರುತ್ತೆ, ಅವರು ಹೈಯರ್ ಡೈಮೆನ್ಷನ್ಗೆ ಹೋದಂತ ಕೆಪಾಸಿಟಿಗಳು ಅವ್ರ ಹತ್ರ ಇರುತ್ತೆ. ಅವರು ಮಾತ್ರ ನಿನ್ನ ಹತ್ರ ಏನ್ ನಡೀತಾ ಇದೆ, ನಿನ್ನ ಸಬ್ ಕಾನ್ಶಿಯಸ್ ಅಲ್ಲಿ ಏನಿದೆ ಅಂತ ಹೇಳಿ ಅವರು ಅರಿತಾರೆ. ಆದ್ದರಿಂದ ಯಾವಾಗಾದ್ರೂ ನಾವು ವಿಕ್ಟಿಮ್ ಸ್ಟೇಟಿಗೆ ಹೋಗ್ಬಿಟ್ಟಾಗ, ಯಾವಾಗಾದ್ರೂ ನನಗೆ ಆಗಲ್ಲ, ಒಂದು ನನ್ನ ಕನಸು ಆಗಲ್ಲ, ನನಗೆ ಇದನ್ನ ಮಾಡಕ್ ಆಗಲ್ಲ, ಇನ್ನೇನು ಹೋಗೇ ಬಿಡ್ತು ಈ ಪ್ರಪಂಚದಲ್ಲಿ, ಒಂದು ಹೇಳ್ತಾ ಇದ್ದೀನಿ ನಾನು ಈ ವಿಡಿಯೋ ಮೂಲಕ, ಮಿಸ್ ಆಗುತ್ತೆ ಅನ್ನೋದು ಇಲ್ವೇ ಇಲ್ಲ. ಯಾವುದರ ಮೇಲೆ ಡಿಪೆಂಡು ಈ ಸೆಂಟೆನ್ಸ್ ಈಗ ಹೇಳಿದ್ನಲ್ಲ, ಈ ಪ್ರಪಂಚದಲ್ಲಿ ನನಗೆ ಒಂದು ಮಿಸ್ ಆಗಿದೆ ಅನ್ನೋದು ಇಲ್ವೇ ಇಲ್ಲ ಅನ್ನೋದು ಯಾವುದರ ಮೇಲೆ ಡಿಪೆಂಡ್ ಅಂದ್ರೆ ನೀನು ಯಾವ ಡೈಮೆನ್ಷನ್ ಇಂದ ಯೋಚನೆ ಮಾಡ್ತಿದೀಯಾ. 3D ಅಲ್ಲಿ ಇತ್ತಂದ್ರೆ ಒಬ್ಬರು ಹೋದ್ರು ಅಂತಂದ್ರೆ ನಿನಗೆ
ಮಿಸ್ ಆಯ್ತು, ಅದು ಸತ್ರು ಸಿಗಲ್ಲ. ಯಾಕಂದ್ರೆ ನೀನ್ ಸಮಯದಲ್ಲಿ ಹಿಂದಕ್ಕೆ ಹೋಗಲ್ಲ. 3D ನಿಜ ಅಂತ ಅನ್ಕೊಂಡ್ ಬದುಕಿದೆ, ನೀನ್ ಅಲ್ಲೇ ಸತ್ತೆ. 4th ಡೈಮೆನ್ಷನ್ ಹೋದ್ರೆ ಮನಸ್ಸಿನಲ್ಲೇ ಸಿಕ್ಕಿದೆ ಅನ್ಕೊಂಡೆ, ಆದ್ರೆ ಅದು ಬೇಜಾರು ಅಂತ ನಿಮ್ಗೆ ಗೊತ್ತಿರುತ್ತೆ. 5th ಡೈಮೆನ್ಷನ್ ಅಲ್ಲಿ ಹೋದಾಗ ಎಲ್ಲವೂ ಒಂದೇ, ನನಗೆ ಸಿಕ್ಕರು ಒಂದೇ, ಸಿಗ್ಲಿಲ್ಲ ಅಂತಂದ್ರೆ ಒಂದೇ, ಬೆಳೆಯೂ ಒಂದೇ, ಕಪ್ಪು ಒಂದೇ, ಕಲರ್ ಒಂದೇ, ಬ್ಲಾಕ್ ಅಂಡ್ ವೈಟು ಒಂದೇ, ಲೈಫ್ ಒಂದೇ, ಡೆತ್ ಒಂದೇ, ಕಾನ್ಶಿಯಸ್ನೆಸ್ ಒಂದೇ, ನಾನ್ ಕಾನ್ಶಿಯಸ್ನೆಸ್ ಒಂದೇ, ಈ ಬ್ಯೂಟಿ ಒಂದೇ, ಈ ಒಂದು ಮ್ಯಾಡ್ನೆಸ್ ಒಂದೇ. ಸೊ ಈ ಒಂದು ಎರಡೆರಡು ಒಂದೊಂದು ಮರ್ಜ್ ಆಗಿ ಒಂದೇ ಒಂದು ಫೀಲ್ಡ್, ಒಂದೇ ಒಂದು ಕನಸು, ಒಂದೇ ಒಂದು ಗೋಲ್, ಒಂದೇ ಒಂದು ವ್ಯಕ್ತಿ, ಒಂದೇ ಒಂದು ಸಾಧನೆ, ಒಂದೇ ಒಂದು ಕ್ಷಣ, ಒಂದೇ ಒಂದು ಯೂನಿವರ್ಸ್, ಒಂದೇ ಒಂದು ನೀನು, ಒಂದೇ ಒಂದು ನಾನು. ಆ ನೀನು ನಾನುಗಳು ಎರಡು ಸೇರಿ ಅದು ಕೂಡ ಒಂದೇ. ಸೊ ಎಲ್ಲವೂ ಒಂದೇ ಇಲ್ಲಿ. ಈ ಒಂದು ಫೀಲಿಂಗ್ ಏನಿದೆ, ಎಲ್ಲವೂ ಒಂದೇ, ಎಲ್ಲವೂ ಆದ್ರೂ ಏನೇ ಆದ್ರೂ ಕೂಡ ಅದೆಲ್ಲ ಬ್ಲೆಂಡ್ ಆಗಿ ಒಂಥರ ಮಿಲ್ಕ್ ಶೇಕ್ ತರ ಅಂತ ಅನ್ನೋ ಒಂದು ಭಾವನೆ. ಇದೇ ಒಂದು 5th ಡೈಮೆನ್ಷನ್ ಯೋಚನೆ. ಇದು ಬಂದಾಗ ಎಲಿವೇಟೆಡ್ ಎಮೋಷನ್ ಬರುತ್ತೆ. 3 ರಿಂದ 4 ಸೆಕೆಂಡ್ ಇರುತ್ತೆ ಅಷ್ಟೇ. ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಬಿಲಿಯನ್ 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 ಮೆಂಟಲ್ ಆರ್ಗ್ಯಾಸಮ್ಸ್. ಒಂದು ಫಿಸಿಕಲ್ ಆರ್ಗ್ಯಾಸಮ್ಗೆ ಈ ತರ ಆಡ್ತಾರೆ ಮನುಷ್ಯರು. ಇನ್ನು ಬಿಲಿಯನ್ ಮೆಂಟಲ್ ಆರ್ಗ್ಯಾಸಮ್ ಅಂತಂದ್ರೆ ಯಾವ ತರ ಬಾಡಿ ಬಿಟ್ಟು ಹೋಗ್ಬೇಕು ನೀವು, ಅಂದ್ರೆ ಅಸೆಷನ್ ಆಗ್ಲೇಬೇಕು, ಹೈಯರ್ ಡೈಮೆನ್ಷನ್ ಹೋಗ್ಲೇಬೇಕು. ಎಷ್ಟೊಂದು ಸಾಧನೆ ಮಾಡತಕ್ಕಂಥ ವ್ಯಕ್ತಿಗಳು ಸಣ್ಣ ವಯಸ್ಸಿಗೆ ಬಾಡಿಯನ್ನೇ ತಡೆಯಕ್ಕಾಗ್ಲಾರ್ದಂಗೆ ಅವರು ಆಸ್ಟ್ರಲ್ ರೆಲ್ಮ್ಗೆ ಹೋದಂತ ಒಂದು ಘಟನೆಗಳನ್ನ ನಾವು ನೋಡ್ತೀವಿ. ಈ ಚೇಂಜ್ ಮಾಡ್ತಕ್ಕಂಥ ಕೆಪಾಸಿಟಿ ನಿನ್ನಲ್ಲೇ ಇದೆ. ಈ ಚೇಂಜೇ ನೀನು. ಆಕ್ಚುಲಿ ಕೆಪಾಸಿಟಿನೂ ನೀನೆ, ಕೆಪಾಸಿಟಿ ಅಂದ್ರೂ ನೀನೆ, ಚೇಂಜ್ ಮಾಡ್ತಕ್ಕಂಥ ಕೆಪಾಸಿಟಿ ಅಂದ್ರೂ ನೀನೆ, ಆ ಚೇಂಜ್ ಅಂದ್ರೆ ಕೂಡ ನೀನೆ ಅಂತ. ಆದ್ದರಿಂದ ಎಲ್ಲ ಹೀಲ್ಗಳನ್ನು ನಾವೇ ಮಾಡ್ಬೋದು, ಎಲ್ಲ ಕನಸುಗಳಿಗೆ ಉತ್ತರವನ್ನು ನಾವೇ ಕಂಡುಹಿಡಿಬಹುದು, ಎಲ್ಲ ಒಂದು ಕ್ಲಿಷ್ಟಕರ ಸಂಗತಿಗಳಿಂದ ನಾವೇ ಹೊರಗೆ ಬರ್ಬೋದು, ಎಲ್ಲ ಒಂದು ಆಗಲ್ಲ ಅಂತ ಅನ್ನೋರಿಗೆ ನಾವೇ ಒಂದು ಆನ್ಸರ್ ಕೊಡ್ಬೋದು. ಆ ಆನ್ಸರ್ಗೆ ಆನ್ಸರ್ ನಾವೇ ಆಗ್ಬೋದು, ಆ ಎಲ್ಲ ಪ್ರಶ್ನೆಗಳಿಗೆ ಪ್ರಶ್ನೆ ಕೂಡ ನಾವು ಆಗ್ಬೋದು. ಸೊ ಏನನ್ನ ಚೂಸ್ ಮಾಡ್ತೀರಿ ಅಥವಾ ಯಾವ ಡೈಮೆನ್ಷನ್ ಅಲ್ಲಿ ಕುತ್ಕೊಂಡು ನೀವು ಯೋಚನೆ ಮಾಡ್ತೀರಿ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವು ಯಾವ ತರ ಹೀಲ್ ಆಗ್ಬೋದು ಅಂತ ಅನ್ನೋ ಒಂದು ಕಂಡೀಷನ್ಸ್ಗಳೆಲ್ಲ. ಸೊ ಕೊನೆಯದಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಪ್ರಪಂಚದಲ್ಲಿ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಒಂದು ಲೈಫ್ ಅಂತ ಏನ್ ಕರೀತಾರೆ, ಇಲ್ಲಿ ಇದು ಹೀಲ್ ಆಗಲ್ಲ, ಈ ಒಂದು ಮಾನಸಿಕ ಕಂಡೀಷನ್ ಅನ್ನೋದು ಎಕ್ಸಿಸ್ಟ್ ಇಲ್ಲ. ಈ ಒಂದು ಘಟನೆ ನನಗೆ ಮಿಸ್ ಆಯ್ತು ಅನ್ನೋದು ಆ ತರ ಒಂದು ಎಕ್ಸಿಸ್ಟ್ ಇಲ್ಲ. ಅದನ್ನ ಕ್ರಿಯೇಟ್ ಮಾಡ್ತಿರ್ತಕ್ಕಂಥ ನೀನ್ ಅಂತಂದ್ರೆ ಬರೀ ನೀನಲ್ಲ. ಆಕ್ಚುಲಿ ಅದನ್ನ ಕ್ರಿಯೇಟ್ ಮಾಡ್ತಿರ್ತಕ್ಕಂಥ ನೀನು ನಾನು ಕೂಡ ಹೌದು. ಅಂದ್ರೆ ಈ ರೂಪಕವನ್ನು ಅರ್ಥ ಮಾಡ್ಕೋಬೇಕು. ಇವೆಲ್ಲ ಹೀಲಿಂಗ್ಸ್ ಆಗ್ಬೇಕು ಅಂತ ಯೋಚನೆ ಮಾಡ್ತೀವಿ, ಇವೊಂದು ಸಿಗ್ಬೇಕು ಅಂತ ಯೋಚನೆ ಮಾಡ್ತೀವಿ, ಮಿಸ್ ಆಗ್ಬಾರ್ದು ಅಂತ ಅನ್ಕೊಳ್ತೀವಿ. ಏನು ಮಿಸ್ ಆಗ್ಬಾರ್ದು ಲೈಫಲ್ಲಿ, ಸಾಯ ತನಕ ಎಲ್ಲ ಸಿಕ್ಬಿಟ್ಟು ಸತ್ತೋಗ್ಬೋಣ, ಅದು ಮುಂದೇನಾದ್ರಾಗ್ಲಿ ಹಾಳಾಗೋಗ್ಲಿ, ಮತ್ತೆ ಬದುಕಿರೋ ತನಕ ಏನೊಂದು ಸಿಗ್ಬೇಕು ಅಂತೇಳಿ ಯಾವ ನೀನು ಅನ್ಕೊಂತ ಇದೆಯೋ ಆ ನೀನು ಬರೀ ನೀನಲ್ಲ, ಆ ನೀನು ನಾನು ಕೂಡ ಹೌದು. ಆದ್ರೆ ಆ ನಾನು ನನಗೂ ನಿನಗೂ ಇಬ್ಬರಿಗೂ ಸೇರಿಲ್ಲ. ಈ ತರ ಹೇಳುವಾಗ ನಾನು ಹಾಗೇ ಇಲ್ಲ ಅನ್ನೋದೇ ಒಂದು ವಿಪರ್ಯಾಸ. ಅಂದ್ರೆ ಈ ಒಂದು ವಿಡಿಯೋನ ಯಾವ ಡೈಮೆನ್ಷನ್ ಇಂದ ನಾವು ಇಷ್ಟೊತ್ತು ಕೇಳಿದ್ವಿ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಉಳಿಯುತ್ತೆ. ನಿಮಗೆ ಇದೇ ತರಹದ ಮಾನಸಿಕ ಅಥವಾ ಬ್ರಹ್ಮಾಂಡದ ಅಥವಾ ವಿಜ್ಞಾನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.